ನಿಮ್ಮೆಲ್ಲರ ಇಷ್ಟ ಗುರುಗಳಾದ ಶ್ರೀ ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಭವ್ಯವಾದ ದಿವ್ಯವಾದ ಆರಾಧನಾ ಮಹೋತ್ಸವ, ಅರಿಶಿನ ಕುಂಕುಮ ಆಮೇಲೆ ಇಟ್ಕೊಳ್ರಿ, ಕಾರ್ಯಕ್ರಮ ಬಹಳ ಚಲೋ ಆಗ್ತದೆ. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೂ ನಮ್ಮ ಊರಿಗೂ ತುಂಬ ಘನಿಷ್ಠವಾದ ಸಂಬಂಧ. ದೇವರು ಹುಟ್ಟಿದ ನಾಡಿನೊಳಗೆ ನಾವು ಹುಟ್ಟಿದ್ದೇವೆ ಅಂದ ಮಾತ್ರಕ್ಕೆ ನಾವೇ ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಹೆಮ್ಮೆ, ದೇವರು ಹುಟ್ಟಿದ ನಾಡಿನೊಳಗೆ ನಾವಿದ್ದೇವೆ ಅನ್ನೋದೊಂದು ಹೆಮ್ಮೆ. ಹಾಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅವತಾರವನ್ನು ಮಾಡಿದ ಸ್ಥಳದೊಳಗೆ ನಾವೆಲ್ಲರೂ ಹುಟ್ಟಿ ಬಂದಿದ್ದೇವೆ ಅನ್ನೋ ಮಾತ್ರಕ್ಕೆ ಸತ್ಯಬೋಧರಾಗಲಿಕ್ಕೆ ಸಾಧ್ಯವಿಲ್ಲ. ಅವರಷ್ಟು ಅವರ ದಾರಿಯೊಳಗೆ ಸಾಧಕರಾಗಿ ಮುಂದುವರಿಯಲಿಕ್ಕೂ ಸಾಧ್ಯವಿಲ್ಲ. ಆದರೆ ಒಂದು ಹೆಮ್ಮೆಯ ವಿಷಯ ಅಂತಂದ್ರೆ, ಅವರು ಹುಟ್ಟಿದ ಊರಿನೊಳಗೆ ನಾವಿದ್ದೇವೆ ಅನ್ನೋದೇ ಇದೊಂದು ದೊಡ್ಡದಾಗಿರ್ತಕ್ಕಂತಹ ವಿಷಯ. ನಮ್ಮ ಮನೆಯೊಳಗೆ ನಾವು ಕಂಡವ್ರನ್ನ ಇಟ್ಕೊಳ್ಳೋದಿಲ್ಲ, ನಮಗೆ ಯಾರಿಗೆ ಬೇಕೋ ಅವರನ್ನು ನಾವು ಇಟ್ಕೊಳ್ತೇವೆ. ಹಾಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ತಮ್ಮ ಮನೆಯೊಳಗೆ ತಾವು ಹುಟ್ಟಿದ ಊರಿನೊಳಗೆ ಕಂಡವರನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಯಾರು ಬೇಕೋ ಅವರನ್ನು ಇಟ್ಕೊಂಡಿದ್ದಾರೆ ಅಂತ ನಾವು ತಿಳಿದುಕೊಂಡಾಗ ನಾವು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಬೇಕಾದವರಾಗಿದ್ದೇವೆ ಎನ್ನುವ ಭಾವನೆ ಗಟ್ಟಿಯಾಗಿ ಬರುತ್ತೆ. ಅಷ್ಟು ನಾವು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಬೇಕಾದವರಾಗಿದ್ದೇವೆ ಅಂತ ನಾವು ತಿಳಿದುಕೊಂಡ ಮೇಲೆ ಅವರ ಮಹಿಮೆಯನ್ನು ತಿಳಿದುಕೊಂಡು ಅವರಿಗೆ ಬೇಕಾದವರು ನಾವಾಗುವುದು ಕೂಡ, ಅಥವಾ ನಮಗೆ ಅವರು ಬೇಕಾದವರು ಎಂದು ಮಾಡಿಕೊಳ್ಳುವುದು ಕೂಡ ನಮಗೆ ಇದು ಅತ್ಯಂತ ಅನಿವಾರ್ಯವಾಗಿದೆ. ಜಗನ್ನಾಥದಾಸರು ಸತ್ಯಬೋಧ ತೀರ್ಥರಿಗೂ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ. ಅದು ಕೂಡ ನಮ್ಮ ರಾಯಚೂರಿನ ಪ್ರಾಂತ ಮಾನವಿ ಕ್ಷೇತ್ರದೊಳಗೇನೆ ಇರುವಂತಹದ್ದು. ಅಪರಂಪಾರವಾದ ಭಕ್ತಿ ಜಗನ್ನಾಥದಾಸರಿಗೆ, ವಿಚಿತ್ರವಾದಂತಹ ಗೌರವ ಜಗನ್ನಾಥದಾಸರಿಗೆ. ಯಾಕೆ ಅಂತಂದ್ರೆ ಅವರ ಮಹಿಮೆಗಳೇ ಅಷ್ಟು ಅದ್ಭುತವಾಗಿತ್ತು. ಎದುರಿಗೆ ಇರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೂ ಕೂಡ ಅವರ ಮಹಿಮೆ, ಅವರ ಗುಣಗಳು, ಅವರ ಶಕ್ತಿ, ಅವರ ಪ್ರಭಾವ ಇವುಗಳಿಗೆ ಒಳಗಾದವರೇ, ತಲೆಬಾಗಿದವರೇ ಆಗಿದ್ದರು. ಅಷ್ಟು ಅದ್ಭುತವಾದ ವರ್ಚಸ್ಸು ಸತ್ಯಬೋಧ ತೀರ್ಥರದ್ದಾಗಿತ್ತು. ಸತ್ಯಬೋಧ ತೀರ್ಥರನ್ನು ಕೊಂಡಾಡುವಾಗ ಬಹಳ ಸುಂದರವಾಗಿ ಸ್ತೋತ್ರವನ್ನು ಮಾಡ್ತಾನೆ. ಶ್ರೀ ಸತ್ಯಬೋಧೋ ನಿಜ ಕಾಮಧೇನು ಮಾಯಾ ತಮರ್ಕಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಷಾನು ದೇಯಾನ್ ಮಮೇಷ್ಟಂ ಗುರುರಾಜಸೂನು. ಬಹಳ ಅದ್ಭುತವಾದದ್ದು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ನಿಜ ಕಾಮಧೇನು ಎಂಬುದಾಗಿ ಹೇಳ್ತಾರೆ. ಕಾಮಧೇನು ಬೇಡಿದ ವರಗಳನ್ನು ಕೊಡುವಂತಹ ಅದ್ಭುತವಾದ ಶಕ್ತಿ ಉಳ್ಳಂತಹದ್ದು ಕಾಮಧೇನು. ಕಾಮಧೇನುವಿನ ಹಾಲನ್ನು ಯಾರು ಪಾನ ಮಾಡ್ತಾರೆ ಅವರಿಗೆ ಮುಪ್ಪು ಬರುವುದಿಲ್ಲ, ಜರ ಬರುವುದಿಲ್ಲ, ಆಯುಷ್ಯ ಕ್ಷೀಣಿಸುವುದಿಲ್ಲ, ಅದ್ಭುತವಾದ ವರ್ಚಸ್ಸಿರುತ್ತೆ, ಉತ್ತಮವಾದದ್ದು, ಅಪೇಕ್ಷೆ ಪಟ್ಟದ್ದೆಲ್ಲವನ್ನು ಕೊಡುವಂತಹದ್ದು ಕಾಮಧೇನು. ಆದರೆ ನಾವು ಅಪೇಕ್ಷೆ ಪಡುವುದು ಏನಿದೆ, ಸಾಮಾನ್ಯವಾಗಿ ನಮ್ಮದಲ್ಲದದ್ದನ್ನೇ ನಾವು ಅಪೇಕ್ಷೆ ಪಡ್ತೇವೆ. ಯಾವುದು ನಮ್ಮದೋ ಆ ನಮ್ಮದಾದದ್ದನ್ನು ನಾವು ಅಪೇಕ್ಷೆ ಪಡುವುದಿಲ್ಲ. ನಾನು ಮನೆ ಅಪೇಕ್ಷೆ ಪಟ್ಟೆ, ಅದು ನನ್ನದಲ್ಲದ್ದು. ಬಟ್ಟೆ ಅಪೇಕ್ಷೆ ಪಟ್ಟೆ, ಅದು ನಂದಲ್ಲ, ನಿಜವಾಗಿ ನಂದಲ್ಲ. ಇನ್ನೇನೋ ಅಪೇಕ್ಷೆ ಪಟ್ಟೆ, ಅದು ಯಾವುದು ನಂದಲ್ಲ. ಹಾಗಾಗಿ ಕಾಮಧೇನು ಏನ್ ಮಾಡುತ್ತೆ ಅಂತಂದ್ರೆ, ನನ್ನದಲ್ಲದತ್ತ ಯಾವುದಿದೆ ಅದನ್ನೆಲ್ಲವನ್ನು ಕೊಡುವುದು ಕಾಮಧೇನು. ಆದರೆ ನಮ್ಮ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಹೀಗಿದ್ದಾರೆ ಅಂತಂದ್ರೆ, ಅವರು ಕೇವಲ ಕಾಮಧೇನು ಅಲ್ಲ, ಅವರು ನಿಜ ಕಾಮಧೇನು. ಏನ್ ನಿಜ ಕಾಮಧೇನು ಅಂತಂದ್ರೆ, ಯಾವುದು ನನ್ನದಾಗಿದೆ ಅದನ್ನು ಕೊಡುವಂತದ್ದು. ಹಾಗಾದ್ರೆ ಯಾವುದು ನನ್ನದು? ನನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಯಾವುದು ಅದ್ಭುತವಾದ ಆನಂದವಿದೆ, ನನ್ನದೇ ಆದ ಗುಣಗಳು ಯಾವುದಿದೆ, ನನ್ನದೇ ಆದ ಭಕ್ತಿ ಏನಿದೆ, ಅದನ್ನು ತತ್ವಜ್ಞಾನವನ್ನು ಹೇಳುವ ಮುಖಾಂತರ, ಅನುಗ್ರಹವನ್ನು ಮಾಡುವ ಮುಖಾಂತರ ಅದ್ಭುತವಾದ ಜ್ಞಾನವನ್ನು, ಅದ್ಭುತವಾದ ಭಕ್ತಿಯನ್ನು, ಅದ್ಭುತವಾದ ಕೌಶಲವನ್ನು ನನ್ನಲ್ಲೇ ಹೊರಗೆ ತಂದು
ಸ್ವರೂಪಭೂತವಾಗಿರ್ತಕ್ಕಂಥ ಆನಂದವನ್ನು ಕೊಡುವವರು, ಮೋಕ್ಷಾದಿಗಳನ್ನು ಕೊಡುವವರು ಯಾರೋ ಅವರು ನಿಜ ಕಾಮಧೇನು. ಅವರು ಯಾರು ಅಂತಂದ್ರೆ ನನ್ನ ಪಾಲಿಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರೇ ಆಗಿದ್ದಾರೆ ಎಂಬುದಾಗಿ ಕೊಂಡಾಡ್ತಾರೆ. ಶ್ರೀ ಸತ್ಯಬೋಧ ನಿಜ ಕಾಮಧೇನು ಎಂಬುದಾಗಿ. ಇದು ಸತ್ಯಬೋಧ ತೀರ್ಥರ ನೇರವಾದ ದಿವ್ಯವಾದ ಅನುಗ್ರಹ. ಇದು ಒಂದು ಕಡೆ. ಮುಂದೆ ಹೇಳ್ತಾರೆ, ಮಾಯಾತಮ ಖಂಡನ ಚಂಡಭಾನು. ಭಾನು ಅಂದ್ರೆ ಸೂರ್ಯ. ಸೂರ್ಯ ಎಲ್ಲ ಕಡೆಗಿದ್ದಾನೆ. ಬೆಂಗಳೂರಿನವರು ಅಥವಾ ಶಿವಮೊಗ್ಗ ಪ್ರಾಂತದವರು ರಾಯಚೂರಿಗೆ ಬಂದ್ರೆ ಏನಂತಾರೆ? ಪ್ರಚಂಡವಾದ ಸೂರ್ಯ ಅಂತಾರೆ. ಸೂರ್ಯ ಎಲ್ಲ ಕಡೆಗೆ ಸಾಮ್ಯ. ಆದರೆ ಆ ಸೂರ್ಯನ ಪ್ರಖರ ಹೆಚ್ಚಾದಾಗ ಏನಂತ ಕರೀತಾರೆ? ಪ್ರಚಂಡವಾದ ಸೂರ್ಯ ಅಂತ ಕರೀತಾರೆ. ಹಾಗೆ ಈ ಹೊರಗೆ ಬೆಳಗುವ ಸೂರ್ಯ ಏನಿದ್ದಾನೆ, ಆ ಸೂರ್ಯ ಕೇವಲ ಅಂಧಂತಮಸ್ಸನ್ನು, ಕತ್ತಲನ್ನು ಮಾತ್ರ ನಾಶ ಮಾಡುವವನು ಸೂರ್ಯ. ಆದರೆ ಈ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಏನಿದ್ದಾರಲ್ಲ, ಅಜ್ಞಾನಾಂಧಕಾರವನ್ನೂ ಕೂಡ ನಾಶ ಮಾಡ್ತಾರೆ. ಆದ್ದರಿಂದಾಗಿ ಚಂಡಭಾನು, ಪ್ರಚಂಡನಾಗಿರ್ತಕ್ಕಂಥ ಸೂರ್ಯ ಎಂಬುದಾಗಿ ಕೊಂಡಾಡ್ತಾರೆ ಸತ್ಯಬೋಧರನ್ನು. ಇದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಎರಡನೆಯ ಅತ್ಯದ್ಭುತವಾಗಿರ್ತಕ್ಕಂಥ ಮಹಿಮೆ. ಏನು ಸೂರ್ಯನಿಗೂ ಪ್ರಚಂಡ ಸೂರ್ಯನಿಗೂ ಏನು ವ್ಯತ್ಯಾಸ? ಬೇರೆ ಊರಿನಲ್ಲಿರುವ ಸೂರ್ಯ ಕತ್ತಲು ನಾಶ ಮಾಡ್ತಾನೆ, ನಮ್ಮ ಊರಿನ ಸೂರ್ಯ ಒಳಗಿರುವ ಹಸಿವೆಯನ್ನು ನಾಶ ಮಾಡ್ತಾನೆ. ಎಷ್ಟು ತಿಂದ್ರು ತಿನ್ಬೇಕನ್ನಿಸ್ತಾನೆ, ಒಳಗಿರುವ ನೀರನ್ನು ನಾಶ ಮಾಡಿ ಹಾಕ್ತಾನೆ, ಎಲ್ಲವನ್ನು ಕೊಂದಾಕಿ ಒಣಗಿಸಿ ಬಿಡ್ತಾನೆ. ಆದ್ರಿಂದಾಗಿ ಈ ಸೂರ್ಯನಿಗೆ ಏನಂತ ಕರಿತೇವೆ? ಪ್ರಚಂಡನಾದ ಸೂರ್ಯ. ಹಾಗೆ ಒಳಗಿರುವ ಅಂಧಕಾರವನ್ನು ನಾಶ ಮಾಡಿ ಹಾಕುವುದಕ್ಕೆ ಅತ್ಯಂತ ಸಮರ್ಥರಾಗಿದ್ದಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದಾಗಿ ಅವರನ್ನು ಕೊಂಡಾಡುವಾಗ ಪ್ರಚಂಡನಾದ ಸೂರ್ಯನಂತೆ ಭಾಸಮಾನರಾಗಿದ್ದಾರೆ ನಮ್ಮ ಸತ್ಯಬೋಧರು ಎಂಬುದಾಗಿ ಹೇಳ್ತಾರೆ. ದುರಂತ ಪಾಪ ಪ್ರದಹೇ ಕೃಷಾನು. ಅಗ್ನಿ, ಕೃಷಾನು ಅಂದ್ರೆ ಅಗ್ನಿ. ಅಗ್ನಿ ಏನ್ ಮಾಡುತ್ತೆ? ನಿನ್ನೆ ತಾನೇ ಮಾಡಿದ್ವಲ್ಲ, ನಮ್ಮ ಹೊರಗಿನ ಕಾಮವನ್ನು ನಾಶ ಮಾಡಿ ಹಾಕ್ಯಾನ, ಹೊರಗಿನ ಪದಾರ್ಥಗಳನ್ನು ನಾಶ ಮಾಡಿ ಹಾಕ್ಯಾನ. ಅದಕ್ಕಿಂತ ಇನ್ನೇನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಗ್ನಿಗೆ. ಆದರೆ ನಮ್ಮ ಸತ್ಯಬೋಧರೆಂಬ ಅಗ್ನಿ ಇಂಥ ಅತ್ಯದ್ಭುತನಾಗಿದ್ದಾನೆ ಅಂತಂದ್ರೆ, ಒಳಗೆ ಅನಾದಿ ಕಾಲದಿಂದ ಮಾಡ್ತಾ ಬಂದಿರುವ ಬ್ರಹ್ಮಹತ್ಯ, ಗೋಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ ಮೊದಲಾಗಿರ್ತಕ್ಕಂಥ ಏನು ಲಕ್ಷ ಕೋಟಿ ಪಾಪಗಳನ್ನು ಮಾಡಿಟ್ಟಿದ್ದೇವೆ, ಆ ಎಲ್ಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡಿ ಹಾಕುವುದಕ್ಕೆ ಅತ್ಯಂತ ಸಮರ್ಥರಾಗಿದ್ದಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಜಗನ್ನಾಥದಾಸರು ಕೊಂಡಾಡ್ತಾರೆ. ಇದು ಸತ್ಯಬೋಧರ ಅತ್ಯದ್ಭುತವಾಗಿರ್ತಕ್ಕಂಥ ಮತ್ತೊಂದು ಮಹಿಮೆ. ಅಂತಹ ಸತ್ಯಬೋಧ ತೀರ್ಥರು ದೇಯಾನ್ ಮಮೇಷ್ಟಂ ಗುರುರಾಜ ಸೂನು. ಗುರುರಾಜ ಸತ್ಯಪ್ರಿಯ ತೀರ್ಥರು. ಆ ಸತ್ಯಪ್ರಿಯ ತೀರ್ಥರ ಕರಕಮಲ ಸಂಜಾತರಾದ ಸತ್ಯಬೋಧ ತೀರ್ಥರು ಮಮೇಷ್ಟಂ, ನನಗೆ ಅತ್ಯಂತ ಇಷ್ಟವಾದ ತತ್ವಜ್ಞಾನ, ವಿಷ್ಣು ಭಕ್ತಿ, ಸದ್ಗುಣಗಳು ಇವೇನಿದೆ ಇವುಗಳನ್ನು ನನಗೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದ್ರೆ ಇದರಿಂದ ಜಗನ್ನಾಥದಾಸರು ನಮಗೇನು ತಿಳಿಸಿಕೊಟ್ರು ಅಂತಂದ್ರೆ, ಸತ್ಯಬೋಧ ತೀರ್ಥರಲ್ಲಿ ಏನ್ ಬೇಡಬೇಕು ಎನ್ನುವುದನ್ನು ತೋರಿಸಿಕೊಟ್ರು. ಹೊರಗಿನದನ್ನು ಕೊಡುವುದಕ್ಕೆ ಕಾಮಧೇನುವಿದೆ, ಕಲ್ಪವೃಕ್ಷವಿದೆ. ಆದರೆ ನಿಜವಾದ ಆನಂದ ಕೊಡುವವರು ಸತ್ಯಬೋಧರು. ನಿಜವಾದ ಗುಣಗಳನ್ನು ಅಭಿವ್ಯಕ್ತಗೊಳಿಸುವವರು ಸತ್ಯಬೋಧರು. ನನ್ನ ಪಾಪಗಳನ್ನು ಪರಿಹಾರ ಮಾಡುವವರು ಸತ್ಯಬೋಧರು. ನನ್ನ ಅಜ್ಞಾನ ಅಂಧಕಾರವನ್ನು ನಾಶ ಮಾಡಿ ತತ್ವಜ್ಞಾನವನ್ನು ಕೊಡುವವರು ಸತ್ಯಬೋಧರು ಎಂಬುದಾಗಿ ಅವರ ಮಹಿಮೆಯನ್ನು ತಿಳಿಸ್ತಾ ಮುಂದೆ ಬಹಳ ಸುಂದರವಾದ ಮತ್ತೊಂದು ಮಾತನ್ನು ಹೇಳ್ತಾರೆ. ರಮಾಧಿನಾಥಾರ್ಹಣ ವಾಣಿಜಾನಿ ಸ್ವಭಕ್ತ ಸಂಪ್ರಾಪಿತ ದುಃಖಹಾನಿ ಲಸತ್ ಸರೋಜಾರುಣ ನೇತ್ರಪಾಣಿ ದೇಯಾನ್ ಮಮೇಷ್ಟಂ ಶುಭದೈಕ ವಾಣಿ. ಸತ್ಯಬೋಧರನ್ನು ಕೊಂಡಾಡುವಾಗ ಜಗನ್ನಾಥದಾಸರು ಹೇಳ್ತಾರೆ, ಅವರು ಉಪಮಾನಗಳನ್ನು ಕೊಳ್ಳಿಕ್ಕೆ ಬಹಳ ಅದ್ಭುತವಾದ ಕೌಶಲ ಉಳ್ಳವರು. ಅವರ ಹರಿಕಥಾನುಸಾರದಲ್ಲಿ ನಾವು ಕಾಣ್ತೇವೆ. ಹಾಗೆ ಹೇಳ್ತಾರೆ, ರಮಾದಿನಾಥಾರ್ಹಣ ವಾಣಿಜಾನಿಹಿ. ದೇವರ ಸೇವೆಯನ್ನು ಮಾಡುವುದರಲ್ಲಿ ಸತ್ಯಬೋಧರು ಬ್ರಹ್ಮದೇವರಿದ್ದಾಗೆ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಏನಿದು? ಬ್ರಹ್ಮದೇವರಲ್ಲಿ, ಬ್ರಹ್ಮದೇವರ ಮುಂದೆ ಸತ್ಯಬೋಧರೇ ಇಲ್ಲ. ನಮ್ಮ ಮುಂದೆ ಸತ್ಯಬೋಧರು ಮಹಾಮೇರುಗಳಾಗಿರ್ಬೋದು, ಆದರೆ ಬ್ರಹ್ಮದೇವರ ಮುಂದೆ ಒಂದು ಸಣ್ಣ ಕ್ರಿಮಿ ಇದ್ದ ಹಾಗೆ, ಸಣ್ಣ ಬೆಟ್ಟ ಇದ್ದ ಹಾಗೆ, ಬಹಳ ಅತ್ಯಲ್ಪರು. ಹೀಗಿದ್ದಾಗ ಆ ಸತ್ಯಬೋಧರು ಬ್ರಹ್ಮದೇವರು ಇದ್ದಾಗೆ ಸಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತ ಹೇಗೆ ಹೇಳಿದ್ರು ಅಂತ ಕೇಳಿದಾಗ, ಇದರಿಂದ
ಸಣ್ಣ ವಿಚಾರವನ್ನು ನಾವು ತಿಳಿಯಬಹುದು. ಬ್ರಹ್ಮದೇವರದು ಈಗ ನಾವೆಲ್ಲ ಸಾಧಕರು ತಾನೆ, ನಾವು ಸಾಧಕರೇ, ಇದರಲ್ಲಿ ಎರಡು ಮಾತಿಲ್ಲೇ ಇಲ್ಲ. ಆದರೆ ನಮ್ಮ ಸಾಧನೆ ಏನಿರುತ್ತೆ ಕೇವಲ ನನಗಾಗಿ ಮಾತ್ರ ಮೀಸಲಾಗಿರ್ತದೆ. ನಾನು ಸಂಧ್ಯಾವಂದನ ಮಾಡ್ತೇನೆ, ಅದೇ ಒಂದು ದೊಡ್ಡ ಸಾಧನೆ. ನಾನು ಗಾಯತ್ರಿ ಜಪ ಮಾಡ್ತೇನೆ, ಅದೇ ದೊಡ್ಡ ಸಾಧನೆ. ಅದರೊಳಗೆ ವಿಚಾರವಿಲ್ಲ, ಹಾಗಾಗಿ ನಾನು ಸಾಧಕ. ಆದರೆ ಯಾವ ಕಾರಣಕ್ಕೂ ನಾನು ನನ್ನ ಹೆಂಡತಿಗೆ ಸಾಧನೆ ಮಾಡು ಅಂತ ಹೇಳ್ತೀನಿ, ಹೇಳುವುದಿಲ್ಲ. ನನ್ನ ಮಕ್ಕಳಿಗೆ ಸಾಧನೆ ಮಾಡು ಅಂತ ಹೇಳ್ತೀನಿ, ಹೇಳುವುದಿಲ್ಲ. ನಮ್ಮ ಅಪ್ಪಗೆ ಸಾಧನೆ ಮಾಡು ಅಂತ ಹೇಳ್ತೀವಿ, ಹೇಳುವುದಿಲ್ಲ. ನನ್ನ ಬಂಧು ಬಳಗಕ್ಕೆ ಸಾಧನೆ ಮಾಡು ಅಂತ ಹೇಳ್ತೀವಿ, ಹೇಳುವುದಿಲ್ಲ. ನನಗೆ ಬೇಕಾದ ಪರಿಸರಕ್ಕೆ ಸಾಧನೆ ಮಾಡು ಅಂತ ಹೇಳ್ತೀವಿ, ಹೇಳುವುದಿಲ್ಲ. ಹಾಗಾದ್ರೆ ನಮ್ಮ ಸಾಧನೆ ಏನಿದೆ? ಕೇವಲ ನಾನು ಮಾತ್ರ ಸಾಧನೆ ಮಾಡ್ತೇನೆ ಹೊರತು ನಾನು ನನ್ನವರಿಂದ ನಾನು ಸಾಧನೆ ಮಾಡಿಸುವುದಿಲ್ಲ. ಒಂದು. ಇನ್ನು ನಾವು ಸಾಧಕರಾಗಿದ್ದೇವೆ. ನಮ್ಮ ಸಾಧನೆ ಹೇಗಿರುತ್ತೆ ಅಂತಂದ್ರೆ, ಈ ಕುದುರೆಗೆ ಪಟ್ಟಿ ಕಟ್ಟಿದ ಹಾಗೆ. ನನಗೇನೋ ಹಿಂದಕ್ಕೆ ನಮ್ಮ ಅಜ್ಜ ಹೇಳಿದ 10 ಗಾಯತ್ರಿ ಜಪ ಮಾಡು ನೀನು ಉದ್ಧಾರ ಆಗತ್ತೆ ಅಂತ ಹೇಳಿದ, ಅದೇ 10 ಗಾಯತ್ರಿ ಜಪ ಮಾಡ್ತಾನೆ ಇದ್ದೇನೆ, ಅದು ಡೆವಲಪ್ ಆಗಿಲ್ಲ. ಸಾಧನೆಯೊಳಗೆ ದಾನ, ಧರ್ಮ, ಜಪ, ತಪ, ಪಾರಾಯಣ, ಪೂಜಾ, ಅನುಷ್ಠಾನ, ಅನುಸಂಧಾನ, ಗುರು ಹಿರಿಯರಲ್ಲಿ ಶ್ರದ್ಧೆ, ಭಕ್ತಿ, ವಿಶ್ವಾಸ, ತತ್ವಜ್ಞಾನ, ನಾನಾ ವಿಧವಾದ ಗ್ರಂಥ, ಹೀಗೆ ಬಹುಮುಖವಾಗಿ ನಾನು ನನ್ನ ಸಾಧನೆ ಮಾಡ್ತಾ ಇಲ್ಲ. ನನಗೆ ನನ್ನ ಹಿರಿಯರು ಏನ್ ಹಾಕಿಕೊಟ್ಟಿದ್ದಾರೆ ಹಾಗೆ ಏಕಮುಖವಾಗಿ ಸಾಧನೆ ಮಾಡ್ತಾ ಹೋಗ್ತಾ ಇದ್ದೇನೆ. ಅಂತ ಸಾಧಕ ನಾವೆಲ್ಲರೂ. ಸತ್ಯಬೋಧರನ್ನು ಕುರಿತು ಕೊಂಡಾಡುವಾಗ ಹೇಳ್ತಾರೆ, ಸತ್ಯಬೋಧರು ಹೇಗಿದ್ರು ಅಂತಂದ್ರೆ ಬ್ರಹ್ಮದೇವರಂತೆ ಸಾಧನೆ ಮಾಡ್ತಾ ಇದ್ರು. ಬ್ರಹ್ಮದೇವರು ಹೇಗೆ ಸಾಧನೆ ಅಂತಂದ್ರೆ, ರಾಯರು ಹೇಳ್ತಾರೆ, ಭಗವತಿ ಭಕ್ತ್ಯತಿಶಯೇನ ಭಗವದ್ ಉಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ. ದೇವರಲ್ಲಿ ಅಪರಂಪಾರವಾದ ಭಕ್ತಿ ಇರೋಣದ್ರಿಂದಾಗಿ ಬ್ರಹ್ಮದೇವರು ನಾನಾ ತರಹದ ಸಾಧನೆಗಳನ್ನು ಮಾಡೋದಕ್ಕಾಗಿ ನಾನಾ ರೂಪಗಳನ್ನು ತಾಳ್ತಾರೆ. ಹಾಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ನಾನಾ ರೂಪಗಳನ್ನು ತಾಳುವುದಕ್ಕೆ ಅವರಿಂದ ಸ್ವಯಂ ದೇವತೆಗಳಾಗಿಲ್ಲ. ಹಾಗಿದ್ದರೂ ಕೂಡ ತಮ್ಮ ಮಾತಿನ ಪ್ರಭಾವದಿಂದ, ತಮ್ಮ ಉಪನ್ಯಾಸದ ಪಾಠ ಪ್ರವಚನದ ಪ್ರಭಾವದಿಂದ ನಾನಾ ತರಹದ ಸಾಧನೆಗಳನ್ನು ಅವರು ಮಾಡುವವರಾಗಿದ್ದರು. ವಿಚಿತ್ರ ಸಾಧನೆಗಳನ್ನು ಅವರ ಜೀವನದಲ್ಲಿ ನಾವು ಕೇಳ್ತೇವೆ. ಒಂದಲ್ಲ ಎರಡಲ್ಲ 10 ತರಹದ ಸಾಧನೆಗಳು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಜೀವನದಲ್ಲಿ ಕಂಡಿತು. ಇದು ಒಂದಾದರೆ, ಎರಡನೇದ್ದು ತನ್ನ ಶಿಷ್ಯ, ತನ್ನ ಭಕ್ತ, ತನ್ನ ಪರಿವಾರ, ತನಗೆ ಸಂಬಂಧಪಟ್ಟವರು, ತನ್ನ ಭಕ್ತರು, ತನ್ನದೇ ಆದಂತಹ ದೊಡ್ಡದಾದ ಸಮಾಜವೇನಿದೆ ಎಲ್ಲರಿಂದಲೂ ಸಾಧನೆ ಮಾಡಿಸ್ತಾ ಇದ್ದರು ಸತ್ಯಬೋಧ ತೀರ್ಥರು. ಇವತ್ತಿಗೂ ಅವರ ಕಾಲವಾಗಿ 200 ವರ್ಷಗಳ ಮೇಲಾದರೂ ಕೂಡ ನಮ್ಮಿಂದ ಇವತ್ತಿಗೂ ಸಾಧನೆಯನ್ನು ಮಾಡಿಸುವವರಾಗಿದ್ದಾರೆ. ಹೇಗೆ ಬ್ರಹ್ಮದೇವರು, ವಾಯುದೇವರು ತಮ್ಮ ಭಕ್ತರಿಂದ ಸಾಧನೆಯನ್ನೂ ಮಾಡಿಸ್ತಾರೆ, ತಾವು ಸಾಧನೆಯನ್ನು ಮಾಡ್ತಾರೆ. ಹಾಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ತಾವು ಬಹುಮುಖವಾದ ಸಾಧನೆಯನ್ನು ಮಾಡುವವರಾಗಿದ್ದರು. ತಮ್ಮ ಭಕ್ತರಾಗಿರ್ತಕ್ಕಂಥ ಎಲ್ಲರಿಂದಲೂ ಸಾಧನೆಯನ್ನು ಮಾಡಿಸುವವರಾಗಿದ್ದಾರೆ. ಆದ್ದರಿಂದಾಗಿ ಜಗನ್ನಾಥದಾಸರು ಸತ್ಯಬೋಧರನ್ನು ಕೊಂಡಾಡುವಾಗ ರಮಾಧಿನಾಥಾರ್ಗಣ ವಾಣಿಜಾನಿ, ಬ್ರಹ್ಮದೇವರಂತೆ ಸತ್ಯಬೋಧ ತೀರ್ಥರು ಸ್ತೋತ್ರ ಸಾಧನೆಯನ್ನು ಮಾಡ್ತಾ ಇದ್ರು ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ. ಇದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಮತ್ತೊಂದು ಅತ್ಯದ್ಭುತವಾದಂತಹ ಮಹಿಮೆ. ಈ ಮಹಿಮೆ ಒಂದು ಬಾರಿಗೆ ನಮಗೆ ಜೀರ್ಣವಾಗಲಿಕ್ಕೆ ಸಾಧ್ಯವಿಲ್ಲ. 10 ಬಾರಿ ಕೇಳಿದಾಗ ನಮಗೆ ಇಂಗಬಹುದು. ಹೀಗೆ ಜಗನ್ನಾಥದಾಸರು ಸತ್ಯಬೋಧ ತೀರ್ಥರನ್ನು ಬಹಳ ಅದ್ಭುತ ರೀತಿಯಿಂದ ಬಹಳ ಸುಂದರವಾಗಿ ಕೊಂಡಾಡ್ತಾ ಮುಂದೆ ಒಂದು ಹಾಡು ಮಾಡಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಹಾಡು, ಎಲ್ಲರಿಗೂ ಹೆಚ್ಚು ಕಡಿಮೆ ಬರುವಂತಹ ಹಾಡು. ಸತ್ಯಬೋಧ ತೀರ್ಥರ ಮೇಲೆ ಜಗನ್ನಾಥದಾಸರಿಗೆ ಇಷ್ಟು ಭಕ್ತಿ ಇತ್ತು ಅಂತಂದ್ರೆ ಅವ್ರು ಹೇಳ್ತಾರೆ, ನಾ ಧನ್ಯನಾದೇನೆಂದು ಸತ್ಯಬೋಧರಾಯರ ದಿವ್ಯ ಪಾದ ಕಮಲ ಕಂಡು ನಾ ಧನ್ಯನಾದೇನೆ. ಈ ಕೆಲವು ಹಿರಿಯರು ಹೇಳ್ತಿರ್ತಾರೆ, ಮನಿ ಮಾಡಿದೆ, ಮಕ್ಕಳು ಸೆಟ್ಲ್ ಆದ್ರು, ಮೊಮ್ಮಕ್ಕಳು ಒಂದು ಹಾದಿಗೆ ತಲುಪಿದ್ರು, ನಂದು ರಿಟೈರ್ಮೆಂಟ್ ಆಯ್ತು, ನಾನು ಕೃತಕೃತ್ಯನಾಗಿನ್ರಿ ಆಚಾರ್ಯ, ಇನ್ನೇನು ನಮ್ದಿಲ್ಲ ಅಂತ ಅನೇಕ ಹಿರಿಯರು ಹೇಳ್ತಿರ್ತಾರೆ. ಅಂದ್ರೆ ಅವರ 60 ವರ್ಷದ ಸಾಧನೆಯೊಳಗೆ ಒಂದು ಹಂತಕ್ಕೆ ಬಂದಾಗ ನಾನು ಕೃತಕೃತ್ಯನಾಗಿದ್ದೇನೆ ಅಂತ ಲೌಕಿಕ ವಿಷಯಗಳಲ್ಲಿ ಒಂದು ಕೃತಕೃತ್ಯತಾ ಭಾವ ಬಂದಿರ್ತದೆ. ಆ ಕೃತಕೃತ್ಯತಾ ಭಾವ ಸಾಧನೆಯ ವಿಷಯದೊಳಗೆ ಜಗನ್ನಾಥದಾಸರು ಯಾವಾಗ ಬಂತು ಅಂತಂದ್ರೆ ಸತ್ಯಬೋಧ ತೀರ್ಥರ ಪಾದ ಕಮಲಗಳನ್ನು ನೋಡಿದಾಗ ಆ ಭಾವ ಬಂತು ಎಂಬುದಾಗಿ ಜಗನ್ನಾಥದಾಸರು ಕೊಂಡಾಡ್ತಾರೆ. ನಾ ಧನ್ಯನಾದೇನೆಂದು ಸತ್ಯಬೋಧರಾಯರ ದಿವ್ಯ ಪಾದ ಕಮಲ ಕಂಡು ನಾ ಧನ್ಯನಾದೇನೆಂದು. ಅವರ ಶಕ್ತಿ, ಅವರ ಮಹಿಮೆ, ಅವರ ಗುಣಗಳು, ಅವರ ಶಕ್ತಿಗಳನ್ನು ನೀವು ತಾವೆಲ್ಲ ಕೇಳಿದ್ದೀರಾ. ಅದನ್ನು ನೋಡಿ ಜಗನ್ನಾಥದಾಸರು ಅನುಭವಿಸಿ ಹೇಳ್ತಾರೆ, ದಾವ ಮುನಿಗಳು
ಮತ್ತಾವ ದೇವತೆಗಳು ಯಾವರು ಬಲ್ಲರು ಇವರ ಮಹಿಮೆ ಸೇವಿಪ ಜನರ ಕೃಪಾವಲೋಕನದಿಂದ ಪಾವನ ಮಾಡುವ ಕೋವಿದಾರಿಯರ ಕಂಡು. ಇವರ ಮಹಿಮೆಯನ್ನು ನೋಡಿದಾಗ ಯಾವ ಮುನಿಗಳೋ ಮಾರಾಯ ಇವರು, ಯಾವ ದೇವತೆಗಳಾಗಿರ್ಬೋದು ಇವರು. ಇವರ ಮಹಿಮೆ ನನಗಂತರೂ ಕೊಂಡಾಡ್ಲಿಕ್ಕೆ ಆಗುವುದಿಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳು ಕೊಂಡಾಡಬಹುದೇನೋ, ನನ್ನಿಂದ ಆಗುವುದಿಲ್ಲ. ಅಂತಹ ಗುರುಗಳು ನನ್ನ ಅನುಗ್ರಹವನ್ನು ಮಾಡಲಿ, ಅವರ ಪಾದ ನೋಡಿ ನಾ ಧನ್ಯನಾದೆ ಎಂಬುದಾಗಿ ಹೇಳ್ತಾರೆ. ಅವರ ಪಾದಗಳನ್ನು ನೋಡಿದ ಕೂಡಲೇನೆ ಹಿಂಗಿದವು ಅಖಿಲ ದೋಷಗಳು ಈ ಮುನಿ ಪುಂಗವರಂಘ್ರಿ ಸಂದರ್ಶನದಿ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಗಂಗಾದಿ ತೀರ್ಥ ಭುಜಂಗಾದ್ರಿ ಮೊದಲಾದ ತುಂಗ ಯಾತ್ರಾ ಫಲವು ಸಮ ನೆನೆಸಿತು, ನಾ ಧನ್ಯನಾದೇನೆಂದು. ಇಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನು ನಾವು ನೋಡಿದರೆ ತಿರುಪತಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ತಿರುಪತಿಗೆ ಹೋಗಬಾರ್ದು ಅಂತಲ್ಲ, ನಮ್ಮ ಕೈಲಿ ಆಗುವುದಿಲ್ಲ, ವಯಸ್ಸಾಗಿದೆ, ದುಡ್ಡಿಲ್ಲ, ಖರ್ಚಾಗತ್ತೆ, ಏನೋ ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆಗಳಿದೆ. ಹಾಗಾದ್ರೆ ಇಲ್ಲಿ ಸತ್ಯಬೋಧರನ್ನು ನೋಡ, ಭುಜಂಗಾದ್ರಿ ಶೇಷಾದ್ರಿ ತಿರುಪತಿಗೆ ಹೋದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಒಮ್ಮೆ ಕಾಶಿ ಯಾತ್ರೆ ಮಾಡಬೇಕಂದ್ರೆ 50,000 ಒಂದು ಬಾರಿ ಮಾಡಬಹುದು, 16 ಬಾರಿ ಮಾಡ್ಲಿಕ್ಕೆ ಆಗುವುದಿಲ್ಲಲ್ಲ. ಬೇಡ, ಇಲ್ಲಿರುವ ಸತ್ಯಬೋಧರನ್ನು ನೋಡು, ಕಾಶಿ ಯಾತ್ರೆ ಮಾಡಿದ ಪುಣ್ಯ ಬರುತ್ತೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಇದು ಜಗನ್ನಾಥದಾಸರಿಗೆ ಸತ್ಯಬೋಧರಲ್ಲಿ ಇರುವ ಅತ್ಯದ್ಭುತವಾದ ಭಕ್ತಿಯ ಮತ್ತೊಂದು ಪರಾಕಾಷ್ಠೆ. ಸೀತಾರಮಣ ಜಗನ್ನಾಥ ವಿಠಲರೇಯ ಭೂತಳದೊಳು ಈ ಮಹಾತ್ಮರನ್ನು ಪ್ರೀತಿಯಿಂದಲೇ ತಾ ಸೃಜಿಸಿ ಜಗದಿ ಪುನೀತರ ಮಾಡಲು ತಾ ಆ ತಕ್ಷಣದಿ ನಾ ಧನ್ಯ ನಾದೇನೆಂದು ಎಂಬುದಾಗಿ ಕೊಂಡಾಡ್ತಾರೆ. ಇಂತಹ ಮಹಿಮೋಪೇತರು ಸತ್ಯಬೋಧರು. ಇನ್ನೊಂದು ಪುಟ್ಟದಾದ ಒಂದು ಅದ್ಭುತವಾದಂತಹ ಅಪರೂಪದ ಮಹಿಮೆ ಸತ್ಯಬೋಧರು. ಈಗ ಟೀಕಾರಾಯರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ, ಹೌದಾ? ರಾಯರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ, ರಘುತ್ತಮರು ಅನುಗ್ರಹವನ್ನು ಮಾಡ್ತಾರೆ, ಇನ್ನು ಅನೇಕ ಜ್ಞಾನಿಗಳು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ. ಈ ಅನುಗ್ರಹ ಹೇಗೆ ಮಾಡ್ತಾರೆ? ತಮ್ಮ ಪುಣ್ಯದಿಂದ ತಾವು ಮಾಡುವುದಿಲ್ಲ. ತಮ್ಮ ಪುಣ್ಯ ಅವರ ಸ್ವರೂಪಾನಂದ ಆವಿರ್ಭಾವಕ್ಕೆ ಬೇಕು, ಆ ಪುಣ್ಯ ಅವರು ಮೀಸಲಿಟ್ಟುಕೋತಾರೆ. ತಮಗೆ ಅನಿಷ್ಟವಾದ ಒಂದು ಪುಣ್ಯವಿದೆ, ತಾವು ಇಷ್ಟವಿಲ್ಲದೆ ಮಾಡಿದ ಒಂದು ಪುಣ್ಯವಿದೆ. ಅಂದ್ರೆ ನಾನು ಇಷ್ಟಪಟ್ಟು ಸತ್ಯಬೋಧರಿಗೆ ನಮಸ್ಕಾರ ಮಾಡಿದೆ, ಅದು ಇಷ್ಟ ಪುಣ್ಯ. ಸುಮ್ಮನೆ ಹೋಗ್ತಾ ಇರುವಾಗ ಹೀಗೆ ಬಲಕ್ಕೆ ಹೋದೆ, ನನಗೇನು ಇಷ್ಟ ಇಲ್ಲ, ಸುಮ್ಮನೆ ಹೀಗೆ ಹೋದೆ, ಅದರಿಂದ ಪುಣ್ಯ ಬಂತು. ಆ ಪುಣ್ಯ ಏನು? ಇಷ್ಟಪಡದ ಪುಣ್ಯ. ಹಾಗೆ ಮಹಾಜ್ಞಾನಿಗಳದು ಇಷ್ಟಪಡದ ಪುಣ್ಯ, ಅನಿಷ್ಟ ಅಂದ್ರೆ ಕೆಟ್ಟ ಅಲ್ಲ, ಇಷ್ಟಪಡದ ಪುಣ್ಯವೇನಿದೆ, ರಾಶಿ ರಾಶಿ ಪುಣ್ಯವಿದೆ. ಆ ಪುಣ್ಯದಿಂದ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ ಅವರು. ಇದು ಶಾಸ್ತ್ರೀಯ ವಿಷಯ. ಹೀಗಿರುವಾಗ ಅವರು ಯಾವ ತರಹದ ಪುಣ್ಯ ಮಾಡಿರ್ತಾರೆ ಆ ತರಹದ ಫಲ ನಮಗೆ ಸಿಗ್ತಾ ಬರುತ್ತೆ. ಸತ್ಯಬೋಧರು ಒಂದು ಸ್ಪೆಸಿಫಿಕ್ ಆದ ಪುಣ್ಯ ಮಾಡಿದ್ರು. ಏನ್ ಪುಣ್ಯ ಅಂತಂದ್ರೆ, ಸತ್ಯಸಂಧ ತೀರ್ಥರು ಮಹಿಷಿಯೊಳಗೆ ಇರುವಂತ ದೊಡ್ಡ ಜ್ಞಾನಿಗಳು, ತಪಸ್ವಿಗಳು, ಸಿದ್ಧ ಪುರುಷರು ಸತ್ಯಸಂಧ ತೀರ್ಥರು. ಸತ್ಯಸಂಧರಿಗೆ 24-25 ವರ್ಷ ಆಶ್ರಮ ಕೊಡುವುದು ನಿಶ್ಚಿತವಾಯಿತು. ಸತ್ಯಬೋಧರು ಕರೀತಾರೆ, ಇಲ್ಲ ಮುಂದಿನ ಪೀಠ ನಿಮಗೆ ಅಂತ ಹೇಳ್ತಾರೆ. ಆಗ ಎಲ್ಲ ಚರ್ಚವಾಗುತ್ತೆ. ಚರ್ಚವಾಗಿ ಕುಂಡಲಿ ನೋಡಬೇಕು, ಜಾತಕ ನೋಡಬೇಕು. ಜಾತಕ ನೋಡ್ತಾ ಇರುವಾಗ ಅಲ್ಲಿ ಏನ್ ಮಜಾ ಆಗುತ್ತೆ, ಅವರಿಗೆ ಆಯುಷ್ಯ ಇನ್ನೊಂದು 6 ತಿಂಗಳಿನ ಆಯುಷ್ಯವಿರ್ತದೆ. ಎಷ್ಟು ಆಯುಷ್ಯವಿರ್ತದೆ? ಒಂದು 6 ತಿಂಗಳದ ಆಯುಷ್ಯ ಉಳಿದಿರ್ತದೆ. ಮತ್ತೆ ಇಂಥವ್ರಿಗೆ ಆಶ್ರಮ ಕೊಟ್ಟು ಏನ್ ಮಾಡೋದು? ಆಗ ಸತ್ಯಸಂಧ ತೀರ್ಥರು, ಸತ್ಯಬೋಧ ತೀರ್ಥರು ಪ್ರತಿನಿತ್ಯ ರಾಮದೇವರಿಗೆ ಅಭಿಷೇಕವನ್ನು ಮಾಡಿ, ನೈವೇದ್ಯವನ್ನು ಮಾಡಿ, ಅಭಿಮಂತ್ರಣವನ್ನು ಮಾಡಿ, ಪ್ರತಿನಿತ್ಯ ಒಂದು ವಾಟದ ಜೇನುತುಪ್ಪ ಕೊಡಬೇಕು. ಹೀಗೆ 24 ದಿನವೋ 40 ದಿನವೋ ಕೊಡ್ತಾರೆ. ಕೊನೆಯ ದಿನ ಕೊಡ್ತಾ ಇರುವಾಗ ಅದು ಉರುಳಿ ಬೀಳ್ತದೆ. ಆಯ್ತಪ್ಪ ಸಾಕು ಅಂತ ಹೇಳ್ತಾರೆ. ಮುಂದೆ 10 ವರ್ಷಗಳವರೆಗೆ ಏನಂತಾರೆ, ಸತ್ಯಸಂಧ ತೀರ್ಥರು ವೈಭವದಿಂದ ಜೀವನವನ್ನು ಮಾಡ್ತಾರೆ ಎಂಬುದಾಗಿ ಇತಿಹಾಸದಲ್ಲಿ ಕೇಳ್ತೇವೆ. ಆಯುರ್ದಾನ ಮಾಡಿದವರು ಯಾರು? ಸತ್ಯಬೋಧ ತೀರ್ಥರು. ಆ ಸತ್ಯಬೋಧ ತೀರ್ಥರಲ್ಲಿ ಅನುಗ್ರಹಾಕಾಂಕ್ಷಿಗಳಾಗಿ ಸೇವೆಯನ್ನು ಮಾಡಿ ಅದ್ಭುತವಾದ ಫಲವನ್ನು ಪಡೆಯುವುದಕ್ಕಾಗಿ ಸೇವೆ ಮಾಡಿದವರು ಯಾರು? ಜಗನ್ನಾಥದಾಸರು. ಈ ಪುಣ್ಯ ಸತ್ಯಬೋಧ ತೀರ್ಥರಲ್ಲಿ ಇರೋಣದರಿಂದಾಗಿ ಅವರ ಶಿಷ್ಯ ವರ್ಗರು, ರಾಯರ ಶಿಷ್ಯ ವರ್ಗದವರು ನಾವು ಹೇಗೆ ಅವರ ಪುಣ್ಯದಿಂದ ಫಲವನ್ನು ಉಣ್ತಾ ಇದ್ದೇವೆ, ಹಾಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಶಿಷ್ಯ ವರ್ಗದಲ್ಲಿ ಬರುವ ಜಗನ್ನಾಥದಾಸರು ಕೂಡ ಗೋಪಾಲದಾಸರಿಂದ 40 ವರ್ಷ ಆಯುಷ್ಯ ದಾನವನ್ನು ಪಡೆಯುವಂತಾಯಿತು. ಹೇಗೆ ಅಂತಂದ್ರೆ ಸತ್ಯಬೋಧರು ಆಯುಷ್ಯ ದಾನ ಮಾಡಿದ್ದಕ್ಕಾಗಿ ಅವರಿಗೆ ಆಯುಷ್ಯ ಸಿಗುವಂತಾಯ್ತು. ಅರ್ಥ ಆಗಲಿಲ್ಲ.
ಅಂದರೆ ಸತ್ಯಬೋಧ ತೀರ್ಥರು ಆಯುರ್ದಾನ ಮಾಡಿ ತಾವೊಂದು ಪುಣ್ಯ ಇಟ್ಟಿದ್ರು. ಸತ್ಯಬೋಧ ತೀರ್ಥರು ಸತ್ಯಸಂಧರಿಗೆ ಆಯುರ್ದಾನವನ್ನು ಮಾಡುವ ಮುಖಾಂತರ ಒಂದು ಪುಣ್ಯವನ್ನು ಇಟ್ಟಿದ್ದರು. ಆ ಪುಣ್ಯದಿಂದ ಅನುಗ್ರಹವನ್ನು ಮಾಡಿದ್ರು. ಜಗನ್ನಾಥದಾಸರಿಗೆ, ಶ್ರೀನಿವಾಸಾಚಾರ್ಯರಿಗೆ ನಿಮಗೇನು ತೊಂದರೆ ಆಗುವುದಿಲ್ಲ, ನಿಮಗೆ ಒಳ್ಳೇದಾಗತ್ತೆ ಅಂತ ಪೂರ್ಣ ಅನುಗ್ರಹವನ್ನು ಮಾಡಿಟ್ಟಿದ್ರು. ಆ ಅನುಗ್ರಹದ ಬಲ ಎಷ್ಟು ಪರಿಣಾಮವಾಯಿತು ಅಂತಂದ್ರೆ ಇವರ ಆಯುಷ್ಯ ಕ್ಷೀಣವಾಯಿತು. ಇವರ ಆಯುಷ್ಯ ಕ್ಷೀಣವಾದಾಗ ವಿಜಯದಾಸರು ಒಲಿದು ಬಂದರು. ಆ ವಿಜಯದಾಸರು ಹೇಳಿದ್ರು ಜಗನ್ನಾಥದಾಸರ ಗೋಪಾಲದಾಸರ ಹತ್ರ ಹೋಗು ಅಂತ ಹೇಳಿದ್ರು. ಆ ಗೋಪಾಲದಾಸರು 40 ವರ್ಷದ ಆಯುಷ್ಯವನ್ನು ದಾನವಾಗಿ ಕೊಟ್ಟರು. ಎಲ್ಲಿಂದ ಕೊಟ್ಟರು? ಸತ್ಯಬೋಧರ ಪುಣ್ಯದ ಪ್ರಭಾವದಿಂದ ಅವರಿಗೆ ಸಿಕ್ಕಿತು. ನಮ್ಮ ಹಿರಿಯರ ಪುಣ್ಯ, ನಮ್ಮ ಗುರುಗಳ ಪುಣ್ಯದಿಂದ ನಮಗೆ ಹೇಗೆ ಅನುಗ್ರಹವಾಗತ್ತೆ, ಹಾಗೆ ಜಗನ್ನಾಥದಾಸರಿಗೆ ಸತ್ಯಬೋಧರ ಪುಣ್ಯದ ಅನುಗ್ರಹದಿಂದ ವಿಜಯದಾಸರು, ಗೋಪಾಲದಾಸರು ಸಿಕ್ಕು ಆಯುಷ್ಯ ಸಿಕ್ಕು ಬಂತು. ಹೀಗೆ ಬಹುಮುಖವಾದ ಪುಣ್ಯದಿಂದ ಬಹುಮುಖವಾದ ಫಲವನ್ನು ನಮ್ಮ ಜನರೇಷನ್, ನಮ್ಮ ಶಿಷ್ಯ ಪರಿವಾರ ಅನುಭವಿಸಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಕೂಡ ಈ ಪ್ರಸಂಗದೊಳಗೆ ಜಗನ್ನಾಥದಾಸರು ಅವರ ಜೀವನ ಚರಿತ್ರೆಯೊಳಗೆ ನಮಗೆ ತಿಳಿಸಿಕೊಡ್ತಾರೆ. ಸತ್ಯಸಂಧರೆನ್ನುತ್ತ ಆಶ್ರಮವಿತ್ತು ಶಿಷ್ಯಗೆ ಆಯುವಿಲ್ಲದಿರೆ ಮತ್ತೆ ಆಯುರ್ದಾನವನ್ನು ಮಾಡುತ್ತಾ ಕಾಯ್ದ ಮಹಾತ್ಮರನ ಕಂಡೆ ಎಂಬುದಾಗಿ ಸತ್ಯಸಂಧರನ್ನು ಕುರಿತು ಕೊಂಡಾಡ್ತಾರೆ. ಒಂದು ಬಾರಿ ಇಲ್ಲೇ ನಮ್ಮ ಹತ್ತಿರದೊಳಗೇನೆ, ರಾಯಚೂರು ಸುತ್ತಮುತ್ತ ಬಹಳ ಇದ್ರು, ಸತ್ಯಪೂರ್ಣ ತೀರ್ಥರ ಹತ್ರ ಇರ್ತಾರೆ, ಸಂಚಾರವನ್ನು ಮಾಡ್ತಾರೆ. ರಾಯಚೂರಿಗೆ ಬಂದಾಗ ಇಲ್ಲಿಯ ರಾಜ ಸತ್ಯಬೋಧರಿಗೆ ದೊಡ್ಡದಾದ ಗ್ರಾಮವನ್ನು ದತ್ತ ಕೊಡ್ತಾನೆ. ಇದು ನಿಮ್ಮದು ಅಂತ ಹೇಳಿ, ಅದುವೇ ಸತ್ಯಬೋಧಾತ್ಮಕುರ ಎಂಬುದಾಗಿ ಪ್ರಸಿದ್ಧವಾಗತ್ತೆ. ಅದು ಸತ್ಯ ಹೋಯ್ತು, ಬೋಧ ಹೋಯ್ತು, ಆತ್ಮ ಹೋಯ್ತು, ಈಗ ಆತ್ಮೂರಾಗಿ ಉಳಿದುಕೊಂಡಿದೆ. ಇದು ಸತ್ಯಬೋಧರಿಗೆ ಸಿಕ್ಕಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ವೈಭವ ಎಂಬುದಾಗಿ ತಿಳಿಸ್ತಾರೆ. 20 ವರ್ಷಗಳವರೆಗೆ ಆಶ್ರಮ ತೆಗೆದುಕೊಂಡ ಮೇಲೆ 20 ವರ್ಷಗಳವರೆಗೆ ತಮಿಳುನಾಡು ಮುಂತಾದವುಗಳ ಕಡೆ ಸಂಚಾರವನ್ನು ಮಾಡ್ತಾ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾದ ಮೇಲೆ ತಮ್ಮ ಪೂರ್ವಾಶ್ರಮದ ಬೀಗರ ಮನೆ ಸವಣೂರು, ಆ ಸವಣೂರು ನವಾಬ ಬಂದು ಕರೀತಾನೆ, ನಮ್ಮ ಹತ್ರ ಬರಬೇಕಪ್ಪ ಸ್ವಾಮಿ ಗುರುಗಳೇ, ಬಂದು ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅಲ್ಲಿಗೆ ಹೋಗುವಾಗ ಗುತ್ತಿ ಮೇಲಿಂದ ಹೋಗ್ತಾರೆ. ಆ ಗುತ್ತಿ ಎಷ್ಟು ಅದ್ಭುತವಾದದ್ದು ಅಂತಂದ್ರೆ, ಅಲ್ಲಿ ಮುರಾರಿ ರಾಯ ಅಂತ ರಾಜನಿರ್ತಾನೆ. ಅವನಿಗೆ ನವಾಬರ ತುಂಬಾ ಪೀಡೆ ಆದಾಗ ಸತ್ಯಬೋಧರಿಗೆ ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ, ಸ್ವಾಮಿ ನೀವು ಅನುಗ್ರಹವನ್ನು ಮಾಡಬೇಕು. ಆಗ ಸತ್ಯಬೋಧರಂತಾರೆ, ಇನ್ಮೇಲೆ ನಿನಗೆ ಯಾರ್ದು ಪೀಡೆ ಆಗೋದಿಲ್ಲ, ಇಲ್ಲಿ ದಿಗ್ವಿಜಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡ್ತೇನೆ ಅಂತೇಳಿ ಅಲ್ಲಿ ಗುತ್ತಿಯೊಳಗೆ ಪ್ರಾಣದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅವತ್ತಿನಿಂದ ಅವನು ಸುಖವಾಗಿ ಇದ್ದ ಎಂಬುದಾಗಿ ಕೇಳ್ತೇವೆ. ಇದು ಸತ್ಯಬೋಧರ ಒಂದು ಅದ್ಭುತವಾಗಿರ್ತಕ್ಕಂತಹ ಮಹಿಮೆಯೊಳಗೆ ಬರುವಂತ ಇದೊಂದು ದಿವ್ಯವಾದಂತಹ ಮಹಿಮೆ. ಮುಂದೆ ಅಲ್ಲೇ ಕೋದಂಡ ರಾಮದೇವರು ಗುತ್ತಿಯೊಳಗೇನು, ಆ ರಾಮದೇವರ ರಥೋತ್ಸವ, ರಥ ಎಳಿತಾ ಇದ್ದಾರೆ, ಕೆಸರಿನೊಳಗೆ ಸಿಗಿಬಿಟ್ಟು ಮುಂದೆ ಬರುವುದೇ ಇಲ್ಲ. ಆನಿ ಹಚ್ಚಿ ಹೇಳಿದ್ದಾರೆ, ಆ ರಥ ಎಳೆದಾಡುವುದಿಲ್ಲ. ಆಗ ಇದೇ ಪ್ರಾಣದೇವರ ಎದುರಿಗೆ ಅನುಷ್ಠಾನ ಮಾಡ್ತಾ ಕುಳಿತುಕೊಂಡಿರ್ತಕ್ಕಂಥ ಸತ್ಯಬೋಧರು ಬಂದು ಹೇಳ್ತಾರೆ, ರಾಮದೇವರಿಗೆ ಹೂ ಏರಿಸ್ತಾರೋ ಇಲ್ಲೋ, ಆ ರಥ ಮುಂದೆ ಸರಸರನೆ ಬಂತು ಎಂಬುದಾಗಿ ಕೇಳ್ತೇವೆ. ಇದು ಸತ್ಯಬೋಧರು. ಹೀಗೆ ಅವರು ತತ್ವಜ್ಞಾನದ ವಿಷಯದೊಳಗೆ, ಮಹಿಮೆಯ ವಿಷಯದೊಳಗೆ, ತಮ್ಮ ಗುಣಗಳನ್ನು ವಿಷಯದೊಳಗೆ ಅದ್ಭುತವಾದ ಶಕ್ತಿಯನ್ನು ತೋರಿಸ್ತಾರೆ. ಒಂದು ದಿನ ಸವಣೂರಿನೊಳಗೆ ತೀರ್ಥ ಕೊಡ್ತಾ ಇರ್ತಾರೆ. ತೀರ್ಥ ಕೊಡ್ತಾ ಇರುವಾಗ ಸುಮ್ಮನೆ ನಿಂತು ಬಿಡ್ತಾರೆ ಸತ್ಯಬೋಧರು. ಎಲ್ಲರಿಗೂ ಆಶ್ಚರ್ಯ, ಯಾಕೆ ನಿಂತರು ಅಂತ ಗೊತ್ತಾಗುವುದಿಲ್ಲ. ಆಗ ಹೇಳ್ತಾರೆ, ಅಲ್ಲಿ ಜಗನ್ನಾಥದಾಸರಿದ್ದಾರೆ, ಅವ್ರು ಬರಬೇಕು, ಅವ್ರು ಬರುವವರಿಗೆ ಕಾಯೋಣ ಅಂತ ಹೇಳ್ತಾರೆ. ಅವರು ಮಠಕ್ಕೆ ಬಂದ ಮೇಲೆ ಜಗನ್ನಾಥದಾಸರು ತೀರ್ಥ ಕೊಟ್ಟು ಮುಂದೆ ತೀರ್ಥ ಕೊಡ್ತಾರೆ. ಇದು ಸತ್ಯಬೋಧರ ದೂರದೃಷ್ಟಿಯ ಒಂದು ಅದ್ಭುತವಾದ ಮಹಿಮೆ ಎಂಬುದಾಗಿ ತಿಳಿಸ್ತಾರೆ. ಈ ಸತ್ಯಬೋಧ ತೀರ್ಥರು ಸೂರ್ಯನನ್ನು ತೋರಿಸಿದ್ದಾನೆ ಎಂಬುದಾಗಿ ನಾವೆಲ್ಲ ನಿನ್ನೆ ದಿನ ಕಥೆಯೊಳಗೆ ಕೇಳಿರ್ಬೋದು. ಅವರ ಮಹಿಮೆ ಅಪಾರವಾದ ಮಹಿಮೆ, ಅವರ ಮಹಿಮೆ ಬೆಟ್ಟದಂತಹ ಮಹಿಮೆ, ಅತ್ಯದ್ಭುತವಾದ ಕೌಶಲ, ಶಕ್ತಿ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಜಗನ್ನಾಥದಾಸರು ತಮ್ಮ ಕೃತಿಗಳೊಳಗೆ ಅಥವಾ ಇನ್ಯಾವುದೇ ಕೃತಿಗಳೊಳಗೆ ಸತ್ಯಬೋಧರು ಇಂತಹ ದೇವತೆಗಳಂತ ಹೇಳಲಿಕ್ಕೆ ಹೋಗಿಲ್ಲ. ಆದರೆ ಅವರ ಗುಣಗಳು, ಅವರ ಶಕ್ತಿ, ಅವರ ಮಹಿಮೆ, ಅವರ ವರ್ಚಸ್ಸು, ಅವರ ತಪಸ್ಸಿನಿಂದಲೇನೆ ಜಗನ್ನಾಥದಾಸರು ಹೇಳ್ತಾರೆ, ಇವರು ಯಾವ ದೇವತೆಗಳಿರ್ಬೋದಪ್ಪ ಅಂತ ಉದ್ಗಾರ ತೆಗಿತಾರೆ. ಇದು ಗುಣವಂತಿಕೆಯಿಂದ, ತನ್ನ ತತ್ವಜ್ಞಾನದಿಂದ ತನ್ನ ವ್ಯಕ್ತಿತ್ವ ಬೆಳಿಬೇಕೇ ಹೊರತು ಇವನೊಬ್ಬ ಇಂತಹ ಕುಲದಲ್ಲಿ ಬಂದವನು ಅಥವಾ ಇಂತಹ ದೇವತೆಗಳ ಅವತಾರ ಅಂತ ತನ್ನ ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳುವುದಲ್ಲ. ತನ್ನ ವ್ಯಕ್ತಿತ್ವ ಗಳಿಸಿಕೊಳ್ಳುವುದು ಕೇವಲ ಗುಣವಂತಿಕೆಯಿಂದಲೇನೆ ಎನ್ನುವುದನ್ನು ಸತ್ಯಬೋಧರು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ. ಅಂತಹ ನಾನಾ ತರಹದ ಕೋಟಿ ಕೋಟಿ ಸದ್ಗುಣಗಳಿಂದ ಪರಿಪೂರ್ಣರಾಗಿರ್ತಕ್ಕಂಥ ಸತ್ಯಬೋಧ ತೀರ್ಥರು ನಮ್ಮ ಮೇಲೆ ಹಾಗೂ ತಮ್ಮೆಲ್ಲರ ಮೇಲೆ ದಿವ್ಯವಾದ ಅನುಗ್ರಹವನ್ನು ಮಾಡಲಿ. ನಾನು ಮೊದಲಿಗೆ ಹೇಳಿದೆ, ನಮ್ಮ ಮನೆಯವರು ಮನೆಗೆ ಬಂದ ಮೇಲೆ ಊಟಕ್ಕೆ ಹಾಕ್ತೀವಲ್ಲ,
ಹಾಗೆ ಸತ್ಯಬೋಧರು ಹುಟ್ಟಿದ ಮನೆಯೊಳಗೆ ನಾವೆಲ್ಲರೂ ಇದ್ದೇವೆ ಅಂದ್ಮೇಲೆ ನಮಗೆ ಊಟಕ್ಕೆ ಹಾಕ್ಬೇಕಲ್ಲ ಅವರು. ಅನ್ನ ಹುಳಿ ಮಾಡ್ಬೇಕಾ? ಅನ್ನ ಹುಳಿ ನಮ್ಮ ಮುಕುಂದಾಚಾರ ಹಾಕ್ತಾರೆ, ಸತ್ಯಬೋಧರು ಯಾಕೆ ಬೇಕು? ಅನ್ನ ಹುಳಿ ನಮ್ಮ ಸ್ವಾಮಿಗಳು ಹಾಕ್ತಾರೆ, ಸತ್ಯಬೋಧರು ಯಾಕೆ ಬೇಕು? ಅನ್ನ ಹುಳಿ ಹಾಕಿಕೊಂಡು ಊಟ ಮಾಡೋ ಶ್ರೀಮಂತಿಗೆ ನಮಗೆ ಇದೆ, ಉಳಿದವರು ಯಾಕೆ ಬೇಕು? ಹಾಗಾದ್ರೆ ಸತ್ಯಬೋಧರೇ, ನಿಮ್ಮ ಅಂಗಳದೊಳಗೆ ನೀವು ನನಗೆ ಊಟಕ್ಕೆ ಹಾಕುವುದಾದರೆ ಅದ್ಭುತವಾದ ಗುಣಗಳನ್ನು ಕೊಡಿ, ಅತ್ಯದ್ಭುತವಾದ ಧರ್ಮದೊಳಗೆ ಪ್ರಗತಿಯನ್ನು ಕೊಡಿ, ನಾನಾ ತರಹದ ಸಾಧನೆಗಳನ್ನು ನನ್ನಿಂದ ಮಾಡಿಸಿ. ಇದುವೇ ನನಗೆ ನಿಮ್ಮಿಂದ ಬೇಕಾದ ಊಟ, ನಿಮ್ಮಿಂದ ಬೇಕಾದ ಭಿಕ್ಷೆ. ಇದು ಕೊಡುವುದಾದರೆ ನಿಮ್ಮ ಅನುಗ್ರಹ ನಾ ಎಂದಿಗೂ ಮರಿಯೇ, ನೀ ಮಾಡಿದ ಉಪಕಾರ ಎಂಬುದಾಗಿ ಆ ಸತ್ಯಬೋಧರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ವಿಶೇಷವಾಗಿ ಒಂದು ಸಣ್ಣದು, ನಮ್ಮ ಈ ಒಂದು 70-80 ವರ್ಷದ ಹಿಂದೆ ನಮ್ಮ ಪರಮ ಗುರುಗಳು ಒಂದು ವಿಚಾರವನ್ನು ಮಾಡಿ ಮುಂಬೈಯೊಳಗೆ ಎಲ್ಲಾ ಗುರುಗಳ ಆರಾಧನೆ ಎಲ್ಲಾ ಸಮಾಜದವರು ನಮ್ಮಲ್ಲಿ ಸೇರಬೇಕು ಎಂಬುದಾಗಿ ಅಲ್ಲಿ ಮುಂಬೈಯೊಳಗೆ ನವವೃಂದಾವನವನ್ನು ಸ್ಥಾಪನೆಯನ್ನು ಮಾಡಿ ಎಲ್ಲರನ್ನೂ ಒಂದು ವೇದಿಕೆಯಲ್ಲಿ ತರುವ ಪ್ರಯತ್ನವನ್ನು ಮಾಡಿದರು. ಅದೇ ನಿಟ್ಟಿನೊಳಗೆ ನಮ್ಮ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಸಹ ಅವರು ಆಶ್ರಮ ತೆಗೆದುಕೊಂಡಾಗಿನಿಂದ ಆರಂಭಿಸಿಕೊಂಡು ಈ 5 ಯತಿಗಳ ಆರಾಧನೆ ನಿರಂತರವಾಗಿ ಮಠಗಳಲ್ಲಿ ನಡೆಯಬೇಕು ಎನ್ನುವ ಕಾರಣಕ್ಕಾಗಿ, ಎಲ್ಲರೂ ಒಂದು ಕಡೆಗೆ ಮೇಲಿಂದ ಸೇರಬೇಕು ಎನ್ನುವ ಕಾರಣಕ್ಕಾಗಿ ವ್ಯಾಸರಾಜರ, ವಾದಿರಾಜರ, ಸುಧೀಂದ್ರರ, ಸತ್ಯಬೋಧರ, ಧೀರೇಂದ್ರರ ಮತ್ತು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಹೀಗೆ ಯತಿ ಪಂಚಕರ, ಯತಿ ಷಟ್ಕರ ಆರಾಧನೆಯನ್ನು ಊರೂರುಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಇದು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಒಂದು ದೂರ ದೃಷ್ಟಿ, ಅವರು ನಮ್ಮ ಮೇಲೆ ಮಾಡುವ ದಿವ್ಯವಾದ ಅನುಗ್ರಹ. ಇದು ಕೇವಲ ರಾಯಚೂರಿನಲ್ಲಿ ಸತ್ಯಬೋಧರ ವೃಂದಾವನ ಇದೆ ಅನ್ನೋ ಅಷ್ಟೇ ಅಲ್ಲ, ಪ್ರತಿ ಮಠಗಳಲ್ಲೂ ಕೂಡ ಈ ಯತಿ ಪಂಚಕರ ಆರಾಧನೆ, ಯತಿ ಷಟ್ಕರ ಆರಾಧನೆ ಎನ್ನುವುದು ಇದು ಮೊದಲಿನಿಂದಲೂ ನಡೀತಾ ಬಂದಿದೆ. ಯಾಕೆಂತಂದ್ರೆ ಎಲ್ಲ ಸಮಾಜ ಇಲ್ಲಿ ಬರಬೇಕು, ಸೇರಬೇಕು, ಇದು ಒಂದಾಗಿರಬೇಕು ಎನ್ನುವುದು ಇದು ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಒಂದು ದಿವ್ಯವಾಗಿರ್ತಕ್ಕಂಥ ದೃಷ್ಟಿ. ಇದು ಆ ದೃಷ್ಟಿಯಂತೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ನಿಂತು ಈಗ ನಮ್ಮ ಮುಕುಂದಾಚಾರ್ಯರು ಬಹಳ ಉತ್ಸಾಹದಿಂದ, ಬಹಳ ವೈಭವದಿಂದ ಇದನ್ನು ನಡೆಸ್ತಾರೆ. ಮೊದಲಿನಿಂದಲೂ ಕೂಡ ವಿಶ್ವಮಧ್ವ ಪರಿಷತ್ತು ಅದರ ಈಗಿನ ಮುಖ್ಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಹರಿಯಾಚಾರ್ಯರು ಹಾಗೂ ಹಿಂದಿನವರು ಎಲ್ಲರೂ ಕೂಡ ಒಂದು ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗಿಯೂ ಕೂಡ ಇದೊಂದು ಸಂತೋಷ ಕೊಡುವಂತಹ ವಿಷಯ. ಅವರಿಗೆಲ್ಲರಿಗೂ ಕೂಡ ತಮ್ಮೆಲ್ಲರ ಅಭಿನಂದನೆಗಳಿರಲಿ, ನಮಸ್ಕಾರಗಳಿರಲಿ, ಪ್ರೋತ್ಸಾಹವಿರಲಿ. ಈ ಕಾರ್ಯಕ್ರಮ ಇನ್ನೂ ತುಂಬಿ ನಡೆಯುವಂತೆ, ಇನ್ನೂ 100 ವರ್ಷಗಳವರೆಗೆ ನಡೆಯುವಂತೆ ಗುರುಗಳ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ.